ಯಡಿಯೂರಪ್ಪ ಮಾತನಾಡ್ತಾ ಇದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಈಗ ತಾನೇ ನಾವು ವೋಟನ್ನು ಕ್ಯಾಸ್ಟ್ ಮಾಡಿ ಬರ್ತಾ ಇದ್ದೇನೆ. ರಾಘವೇಂದ್ರ ಅವರು, ದೇವೇಗೌಡ, ಕುಮಾರಸ್ವಾಮಿ, ರೇವಣ್ಣ ಬಂದು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿದ ಮೇಲೂ ಸಹ 100ಕ್ಕೆ 100 1.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಗೆಲ್ತಾರೆ. 14 ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆನೂ ಸೋಲ್ತಾರೆ. 14ರ 12 ಸೀಟ್ ಗೆಲ್ಲೋದು ನಿಶ್ಚಿತ. 28 ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ, 22 ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ತೇವೆ ಅಂತ. ಆ ಗೆದ್ದ ಮೇಲೆ ಕಾಂಗ್ರೆಸ್ JDS ಅಲ್ಲಿರುವಂಥ ಭಿನ್ನಾಭಿಪ್ರಾಯಗಳು 100 ಪಟ್ಟು ಹೆಚ್ಚಾಗುತ್ತೆ. ಅದರ ಪರಿಣಾಮ ಸರ್ಕಾರದ ಮೇಲೆ ಆಗುತ್ತೆ ಅನ್ನೋದು ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಕಾದು ನೋಡೋಣ. ಈಗ ಶಾಸಕರು ನಿಮ್ಮ ಜೊತೆ ಮತ್ತೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತ ನಾವು ಯಾರನ್ನು ಸಂಪರ್ಕ ಮಾಡಿಲ್ರಿ. ನಾನು ಎಲೆಕ್ಷನ್ ಪ್ರಚಾರದಲ್ಲಿ ನನ್ನದೇ ಆದ ಕೆಲಸದಲ್ಲಿ ನಾನು ತಲೆನ. ಅಲ್ಲ, ಈಗ 15ರಿಂದ 20 ಶಾಸಕರು ಅಸಮಾಧಾನವನ್ನ ಬಹಿರಂಗವಾಗಿ ಮೇ 23ರಂದೇ ಹೊರಗೆ ಹಾಕ್ತಾರೆ ಅಂತ ಹೇಳಿ ನಿಮ್ಮ ಆ ಥರ ಸುದ್ದಿಗಳಿದೆ. ಕಾದು ನೋಡೋಣ ಏನಾಗಬಹುದು ಅಂತ. ಸರ್, ನಿಮ್ಮ ಪಕ್ಷದಲ್ಲಿ ಬೇರೆ ಬೇರೆ ರೀತಿ ಬದಲಾವಣೆ ಆಗುತ್ತಾ ಅಂತ ಲೋಕಸಭಾ ಚುನಾವಣೆ ಮೇಲೆ? ಕಾದು ನೋಡೋಣ. ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊಂತಾರೋ ಆ ತೀರ್ಮಾನಗಳಾಗುತ್ತೆ. ನಾನಂತೂ ಅಪೋಸಿಷನ್ ಪಾರ್ಟಿಯಾಗಿ ಮುಂದುವರಿತೇನೆ ಲೀಡರ್ ಆಗಿ. ಉಳಿದಂಥದ್ದು ರಾಜಕೀಯ ಬದಲಾವಣೆಗಳು ಏನು ಬೇಕಾದ್ರೂ ಆಗ್ಬೋದು. ಸರ್, ಮತ್ತೆ ಇದು ಆಪರೇಷನ್ ಕಮಲ ಈ ಥರದ ವಿಚಾರಗಳು ಅದಕ್ಕೆ ನಮ್ಮ ಸಂಬಂಧ ಇಲ್ಲ ರೀ. ಮೀಡಿಯಾದವರೇ ನೀವು ಹೇಳ್ತಿರುವಂಥದ್ದು. ನೀವು ಕೇಳಬೇಕಾಗಿರೋದು ಯಾರು ಅತೃಪ್ತ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವ್ರು ನಿಜವಾಗ ಅವ್ರು ನಿಲುವೇನು ಏನು ಮಾಡಿಕೊಟ್ಟಿದ್ದಾರೆ ಅಂತ ಅವ್ರನ್ನ ಕೇಳಬೇಕೇ ಹೊರತು ನನ್ನಿಂದ ಉತ್ತರ ಹೆಂಗೆ ನಿರೀಕ್ಷೆ ಮಾಡ್ತೀರ ನೀವು? ಧನ್ಯವಾದ. ಈಗ ಸಿದ್ದರಾಮಯ್ಯನವರು ಮತ್ತೆ CM ಆಗ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. MB ಪಾಟೀಲ್ ಅವರು ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಮುಂದಿನ ಮುನ್ಸೂಚನೆಯ ಅಂತ. ಹೌದು, ಪೈಪೋಟಿ ಜಾಸ್ತಿ ಆಗಿದೆ, ಬಡದಾಟ ಜಾಸ್ತಿ ಆಗಿದೆ. ಇನ್ನು ಮುಂದಂತೂ ಅವಕಾಶ ಇಲ್ಲ, ಒಂದ್ಸರಿ ಆಗ್ಬಿಡೋಣ ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾ ಇದ್ದಾರೆ. ಅದೆಲ್ಲಕ್ಕೂ ಯಾವುದಕ್ಕೂ ಅವಕಾಶಗಳಿಲ್ಲ. ಯಾವ ಕಾರಣಕ್ಕೂ ಕಾಂಗ್ರೆಸ್ JDS ಗೌರ್ಮೆಂಟ್ ಉಳಿಯುತ್ತೆ ಅಂತ ನನಗೇನು ಅನಿಸೋದಿಲ್ಲ ಈಗಿರೋ ಪೊಲಿಟಿಕಲ್ ಸಿಚುವೇಶನ್. ಗೊತ್ತಿಲ್ಲಪ್ಪ. ಬಿಜೆಪಿ ಪರ ಬಹಿರಂಗವಾಗಿ ಪ್ರಚಾರವನ್ನ ಅದೆಲ್ಲ ಪತ್ರಿಕೆಯಲ್ಲಿ TV ನೀವೇ ಹೇಳ್ತಾ ಇದ್ದಿಲ್ಲ, ನನಗೇನು ಗೊತ್ತಲ್ಲ.